ಥ್ಯಾಂಕ್ ಯು ಮಾತನಾಡೋದಕ್ಕಾಗಿ. ಈಗ ಬರ್ತಿರುವಂತಹ ಇನ್ನೊಂದು ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಸರ್ಕಾರದಿಂದ CAA ಅಧಿಸೂಚನೆ ಜಾರಿ. ಈಗಾಗಲೇ ನಾವು ಬ್ರೇಕಿಂಗಲ್ಲಿ ಹೇಳಿದ್ವಿ, ಮೊನ್ನೆ 7ನೇ ತಾರೀಕು ರಿಪಬ್ಲಿಕ್ ಸಮಿಟ್ನಲ್ಲಿ ಅಮಿತ್ ಶಾ ಅವರು ಹೇಳಿದಂತೆ ಕೇಂದ್ರ ಸರ್ಕಾರದ CAA ಅಧಿಸೂಚನೆ ಜಾರಿಯಾಗಿದೆ. ಕೇಂದ್ರ ಸರ್ಕಾರದಿಂದ CAA ಅಧಿಸೂಚನೆ ಜಾರಿ. ಮೊದಲ ಭಾಗವಾಗಿ ಉತ್ತರ ಪ್ರದೇಶ ಸರ್ಕಾರದಿಂದ ಜಾರಿಗೊಳಿಸುವಂಥದ್ದಿತ್ತು. ಇದೀಗ ದೇಶಾದ್ಯಂತ 2019 ಪ್ರಣಾಳಿಕೆಯ ಅಂಶದ ಅನುಷ್ಠಾನ ಇದನ್ನು ಹೇಳಿತ್ತು. ನಾವು ಮುಂದೆ ಅಧಿಕಾರಕ್ಕೆ ಬಂದರೆ ಇದನ್ನು ಮಾಡ್ತೀವಿ ಅಂತ ಹೇಳಿತ್ತು. ಅಧಿಕಾರಕ್ಕೆ ಬಂದ 10 ತಿಂಗಳಲ್ಲಿ ಆ ಕಾರ್ಯವನ್ನು ಮಾಡಿತ್ತು. ಆದರೆ ಸಂವಹನ ರೀತಿಯಲ್ಲಿ, ಅಂದರೆ ಅದನ್ನು ಕಮ್ಯುನಿಕೇಟ್ ಮಾಡುವ ರೀತಿಯಲ್ಲಿ ಸ್ವಲ್ಪ ಎಡವಟ್ಟಾಯ್ತು ಏನೋ ಗೊತ್ತಿಲ್ಲ. ಇಡೀ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿತ್ತು. 100ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದರು. ಆನಂತರ ಅದನ್ನು ತಕ್ಷಣ, ಅಂದರೆ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಮೊನ್ನೆಯಷ್ಟೇ ರಿಪಬ್ಲಿಕ್ ಸಮ್ಮಿಟ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಹೇಳಿದಂಥ ಮಾತು, ಚುನಾವಣೆಗೆ ಮೊದಲು ಮತ್ತೊಮ್ಮೆ ಅನುಷ್ಠಾನಗೊಳಿಸ್ತೀವಿ. ಆ ಮೂಲಕ ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನ ಇಲ್ಲಿಂದ ಬಂದು ಇಲ್ಲಿ ಒಳನುಸುಳುಕೋರರಾಗಿ ನೆಲೆಸಿರುವ ಅನೇಕರು ಮತ್ತು 2014 ಮೊದಲು ಬಂದಿದ್ದಂಥವರು, ಇವರೆಲ್ಲರನ್ನೂ ಕೂಡ ಮುಸ್ಲಿಮರನ್ನು ಹೊರತುಪಡಿಸಿ ಆ ದೇಶಗಳಲ್ಲಿ ಅಲ್ಪಸಂಖ್ಯಾತರಾಗಿರುವವರಿಗೆ ಭಾರತೀಯ ಪೌರತ್ವ ನೀಡುವಂಥ ಕಾಯ್ದೆ. ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗೆ ಅವಕಾಶ ಇಲ್ಲ. ಕಾರಣ, ಸ್ವತಃ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನ್ ಮುಸ್ಲಿಂ ರಾಷ್ಟ್ರವೇ ಆಗಿರುವಾಗ ಅಲ್ಲಿ ಯಾರು ಅಲ್ಪಸಂಖ್ಯಾತರು ಇರ್ತಾರೆ, ವಿಶೇಷವಾಗಿ ಹಿಂದೂಗಳು, ಜೊತೆಗೆ ಎಲ್ಲ ಮುಸ್ಲಿಂ ಹೊರತುಪಡಿಸಿ ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಪೌರತ್ವವನ್ನು ಕೊಡುವಂಥ ಕಾಯ್ದೆ. ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನ ಪ್ರಕಟ ಮಾಡಿದೆ. ಅಂತೂ ಇಂತೂ ಬಿಗ್ ನ್ಯೂಸ್. ನೆರೆ ರಾಷ್ಟ್ರದ ಅಲ್ಪಸಂಖ್ಯಾತರಿಗೆ ಭಾರತೀಯ ಪೌರತ್ವವನ್ನು ಕೊಡುವಂತಹ CAA ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಲಾಗು ಮಾಡ್ತಾ ಇದೆ, ಜಾರಿಗೊಳಿಸ್ತಾ ಇದೆ. ಬಾಂಗ್ಲಾ, ಅಫ್ಘಾನ್, ಪಾಕ್ ನಿರಾಶ್ರಿತರಿಗೆ ಪೌರತ್ವ ಕೊಡುವಂತ ಕಾಯ್ದೆ. ಈ ಕಾಯ್ದೆಯ ವಿಚಾರದಲ್ಲಿ ಸಾಕಷ್ಟು ಅಬ್ಜೆಕ್ಷನ್ಸ್ ಇದ್ವು. ಮೇನ್ ಆಗಿ ಇದರಲ್ಲಿ ಇದ್ದಂತ ಅಬ್ಜೆಕ್ಷನ್ ಏನಂದ್ರೆ, ಧರ್ಮದ ಆಧಾರದ ಮೇಲೆ ಇದರಲ್ಲಿ ಪೌರತ್ವವನ್ನ ನಿರ್ಧರಿಸಲಾಗ್ತಾ ಇದೆ ಅನ್ನುವಂಥದ್ದು. ಆದರೆ ಧರ್ಮಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಮಾನವೀಯತೆಯ ಆಧಾರದ ಮೇಲೆ ನಿರ್ಧರಿಸ್ತಾ ಇದ್ದೇವೆ ಅನ್ನುವಂಥದ್ದು. ಇದ್ರಲ್ಲಿ ನಾವು ನೋಡಿದ್ರೆ ಎಲ್ಲ ಧರ್ಮಗಳ, ಅಂದ್ರೆ ಸಿಖ್ ಇರ್ಬೋದು, ಯಹೂದಿ ಇರ್ಬೋದು, ಕ್ರೈಸ್ತ ಇರ್ಬೋದು, ಬೇರೆ ಬೇರೆ ಎಲ್ಲ ಧರ್ಮಗಳ ನಿರಾಶ್ರಿತರಿಗೆ ಮತ್ತು ಅಲ್ಲಿ ಶೋಷಿತರಿಗೆ, ಬೇರೆ ಬೇರೆ ದೇಶಗಳಲ್ಲಿ ಇದ್ದಂಥ ಬಾಂಗ್ಲಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನಗಳಲ್ಲಿ ಶೋಷಣೆಗೊಳಪಟ್ಟು ಭಾರತಕ್ಕೆ ಬರುವಂತಹ ನಿರಾಶ್ರಿತರಿಗೆ ಆಶ್ರಯ ಒದಗಿಸಿಕೊಡುವಂತಹ ಒಂದು ಕಾಯ್ದೆ ಇದು. ಇದನ್ನೀಗ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ತನ್ನ ಪ್ರಣಾಳಿಕೆಯಲ್ಲಿ ಸೂಚಿಸಿದಂತೆ ಅದನ್ನ ಕಾನೂನನ್ನಾಗಿ ಮಾಡಿ ರಾಷ್ಟ್ರಪತಿಗಳ ಅನುಮೋದನೆಯನ್ನು ಪಡ್ಕೊಂಡು ಈಗ ಜಾರಿಗೆ ತರ್ತಾ ಇದೆ. ಮೊನ್ನೆ ರಿಪಬ್ಲಿಕ್ ಸಮಿಟ್ ನಲ್ಲಿ ಅಮಿತ್ ಶಾ, ಗೃಹ ಸಚಿವ ಅಮಿತ್ ಶಾ ಬಹಳ ಕ್ಲಿಯರ್ ಆಗಿ ಹೇಳಿದ್ರು. ಅದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದ್ರು ಅಮಿತ್ ಶಾ, CAA ಚುನಾವಣೆಗೂ ಮುನ್ನವೇ ನಾವು ಜಾರಿಗೆ ತರ್ತೇವೆ ಅಂತ. ಇನ್ನೇನು ಚುನಾವಣೆಗೆ ನೀತಿ ಸಂಹಿತೆ ಜಾರಿ ಆಗತ್ತೆ, ಅದಕ್ಕೂ ಮುಂಚೆ ಜಾರಿಗೆ ತರೋದು ಅವಶ್ಯಕ ಆಗಿದೆ. ನೀತಿ ಸಂಹಿತೆ ಜಾರಿ ಆದರೆ ಅದನ್ನ ಜಾರಿಗೆ ತರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮೊದಲೇ ಹೇಳಿದ್ರು ನಾವು ತಂದೆ ತರ್ತೀವಿ ಅಂತೇಳಿ, ಅದು ಈಗ ಆಗಿದೆ. ಇದರ ಸಾಧಕ ಬಾಧಕಗಳ ಬಗ್ಗೆ ಇವತ್ತು 7 ಗಂಟೆಗೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಕೂಡ ಆಗುತ್ತೆ. ಇದರ ಬಗ್ಗೆ ಸವಿಸ್ತಾರವಾಗಿ ಸ್ಮಿತಾ ನನ್ನ ಕಲೀಗ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಮಿತಾ, 2019 ಇದು ಬಂದಾಗ ಆದಂಥ ಸಾವು ನೋವುಗಳನ್ನು ನಾವು ಗಮನಿಸಿದ್ದೀವಿ. ಆ ನಂತರ ಈಗ ನಾವು ಅದನ್ನು ಚರ್ಚೆ ಮಾಡೋ ಒಂದು ಮಾತು ಕೇಳಿ ಬಂದಿತ್ತು, ಅದನ್ನು ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು ಅಂತ. ಆಗಿದ್ದು ಒಂದೇ, ಭಾರತೀಯ ಮುಸ್ಲಿಮರು ಒಂದು ರೀತಿಯಲ್ಲಿ ದಿಗಿಲ್ಗೊಂಡ್ರು. ಏನಪ್ಪ ನಮ್ಮ ಹತ್ರ ಇದನ್ನೆಲ್ಲ ಕೇಳ್ತಾ ಇದ್ದಾರೆ, ನಾವೇನು ತಪ್ಪು ಮಾಡಿದ್ದೀವಿ ಅನ್ನುವಂಥದ್ದು. ಆದರೆ ಹಂಗಲ್ಲ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದ ನುಸುಳುಕೋರರಿರ್ಬೋದು ಅಥವಾ ಅಲ್ಲಿ ತುಳಿತಕ್ಕೊಳಗಾಗಿ ಭಾಳ ತೊಂದರೆಗೀಡಾಗ್ತಾ ಇರುವಂಥ ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸ್ಲಿಮರನ್ನು ಹೊರತುಪಡಿಸಿ ಉಳಿದೆಲ್ಲ ಅಲ್ಪಸಂಖ್ಯಾತರಿಗೆ ಪೌರತ್ವವನ್ನು ನೀಡುವಂಥ ಕಾಯ್ದೆ ಅಂತೇಳಿ ಈಗ ಅದನ್ನು ಜಾರಿಗೊಳಿಸುವುದಕ್ಕೆ ಅನುವಾಗಿದೆ ಕೇಂದ್ರ ಸರ್ಕಾರ. ಹೆಚ್ಚಿನ ಇನ್ಪುಟ್ಸ್ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಿಜ ಜಯಪ್ರಕಾಶ್ ಶೆಟ್ರೆ, ನೋಡಿ, ನಾವು ಇದನ್ನ ಟೆಕ್ನಿಕಲ್ ಡೀಟೇಲ್ಸ್ ಇಳಿಯೋಕೆ ಮುಂಚೆ ಪೊಲಿಟಿಕಲ್ ಇಂಪ್ಲಿಕೇಶನ್ಗಳ ಬಗ್ಗೆ ಮಾತನಾಡ್ಬಿಡೋಣ. ಎಕ್ಸಾಕ್ಟ್ಲಿ. ನರೇಂದ್ರ ಮೋದಿ ನೇತೃತ್ವದ NDA
ತನ್ನ ಚುನಾವಣಾ ಪ್ರಣಾಳಿಕೆ ಭಾಗವಾಗಿ ಅನೌನ್ಸ್ ಆಗಿದ್ದ ಮೇಜರ್ ಅಂಶಗಳನ್ನ ಪೂರೈಸಿ ಮುಂದೆ ಬರಲಿರುವ ಲೋಕಸಭಾ ಚುನಾವಣೆಗೆ ಧುಮುಕೋಕೆ ಸರ್ವಸನ್ನದ್ಧವಾಗಿದೆ. ಬಿಜೆಪಿ ಪ್ರಣಾಳಿಕೆ ಅಂದ ತಕ್ಷಣ ನಮಗೆ ನೆನಪಾಗ್ತಿದ್ದು ರಾಮ ಮಂದಿರ ಚೆಕ್, ಹಾಗೆ 370 ಅಬೋಲಿಷನ್ ಚೆಕ್, ಇದರ ಜೊತೆಗೆ ಇದ್ದದ್ದು CAA ಜಾರಿಗೆ ತರ್ತೀವಿ ಅನ್ನೋದು ಕೂಡ ಬಿಜೆಪಿಯ ಪ್ರಣಾಳಿಕೆಯ ಭಾಗವಾಗಿತ್ತು. ಇದೀಗ ಅದು ಕೂಡ ಡಬಲ್ ಚೆಕ್. ಅಲ್ಲಿಗೆ ತಾನು ಕೊಟ್ಟ ಮೇಜರ್ ಭರವಸೆಯನ್ನ ಈಡೇರಿಸಿ ಮುಂದಿನ ಅವಧಿಯ ಚುನಾವಣೆಗೆ ನಾವು ಧುಮುಕ್ತಾ ಇದ್ದೀವಿ ಅನ್ನೋ ಒಂದು ಬಹು ದೊಡ್ಡ ಸಂದೇಶವನ್ನ ಇವತ್ತು CAA ನಿಯಮಗಳನ್ನ ರೂಪಿಸಿ ಅದರ ಅಧಿಸೂಚನೆಯನ್ನ ಅಧಿಕೃತವಾಗಿ ಹೊರಡಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಚುನಾವಣೆಗೆ ಎಲ್ಲಾ ರೀತಿಯಲ್ಲೂ ನಾವು ರೆಡಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ವಿರೋಧ ಪಕ್ಷಗಳ ನಾಯಕರಿಗೆ ರವಾನೆ ಮಾಡಿದ್ದಾರೆ. ಇನ್ನು CAA ವಿಚಾರಕ್ಕೆ ಬರೋದಾದ್ರೆ ನೀವೇ ಹೇಳ್ತಾ ಇದ್ದ ಹಾಗೆ ಇದರ ಜಾರಿ ಆಗಿದ್ದು 2019 ಡಿಸೆಂಬರ್ 11ನೇ ತಾರೀಕು. ವೀಕ್ಷಕರ ಗಮನಕ್ಕೆ ಈಗ ಆಲ್ರೆಡಿ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡೂ ಹೌಸ್ಗಳಲ್ಲೂ ಕೂಡ ಲೋಕಸಭಾ ಹಾಗೆ ರಾಜ್ಯಸಭಾ ಎರಡರಲ್ಲೂ ಕೂಡ ಪಾಸ್ ಆಗಿದೆ. ಬಾಕಿ ಇದ್ದದ್ದೇನಂತಂದ್ರೆ ಈ ಒಂದು ಕಾಯ್ದೆಗೆ ಸಂಬಂಧಪಟ್ಟ ನಿಯಮಗಳನ್ನ ರೂಪಿಸಿ ಅದರ ಅನುಷ್ಠಾನಕ್ಕೆ ಅಧಿಸೂಚನೆಯನ್ನ ಹೊರಡಿಸೋದು ಮಾತ್ರ ಬಾಕಿ ಇತ್ತು. ಅದನ್ನ ಕೂಡ ಇವತ್ತು ಅಧಿಕೃತವಾಗಿ ಪೂರ್ಣಗೊಳಿಸಿದೆ ಮೋದಿ ನೇತೃತ್ವದ ಸರ್ಕಾರ. ಹಾಗಾದ್ರೆ ಇದರ ಜಾರಿ ಯಾವಾಗಿನಿಂದ? ಇದಕ್ಕೆ ಮತ್ತೊಂದಷ್ಟು ಟೆಕ್ನಿಕಲ್ ಇಂಪ್ಲಿಕೇಶನ್ಸ್ಗಳು ಬಾಕಿ ಉಳಿದಿದೆ. ಒಂದು ಪೋರ್ಟಲ್ ಅನ್ನ ಕೂಡ ಅಂದ್ರೆ ನಾಗರಿಕತ್ವಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಬೇಕಾದ ಒಂದು ಪೋರ್ಟಲ್ ಅನ್ನ ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ಆ ಮೂಲಕ ಭಾರತಕ್ಕೆ ಬಂದಿರತಕ್ಕಂತ ವಲಸಿಗರು, ಪ್ರಮುಖವಾಗಿ 3 ದೇಶದ 6 ಸಮುದಾಯಕ್ಕೆ ಸಂಬಂಧಪಟ್ಟ ವಲಸಿಗರು ತಮಗೆ ಭಾರತದ ನಾಗರಿಕತ್ವ ಬೇಕು ಅನ್ನೋದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕುವ ಪ್ರೋಸೆಸ್ಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಿಕ್ಕೆ ಇವತ್ತಿನ ಈ ಅಧಿಸೂಚನೆ ಹೊರಡಿಸುವ ಮೂಲಕ ಎಲ್ಲಾ ರೀತಿಯ ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ. 3 ದೇಶಗಳು, ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಾಗೆ ಬಾಂಗ್ಲಾದೇಶ, ಈ 3 ದೇಶಗಳ 6 ಸಮುದಾಯ, ಮುಸಲ್ಮಾನ್ ಸಮುದಾಯವನ್ನ ಹೊರತುಪಡಿಸಿ ಬೌದ್ಧ, ಸಿಖ್, ಜೈನ್ ಹಾಗೆ ಕ್ರಿಶ್ಚಿಯನ್, ಹಿಂದೂ, ಈ ಸಮುದಾಯಗಳ, ಪಾರ್ಸಿ, ಈ 6 ಸಮುದಾಯಗಳ ನಾಗರಿಕರು, ಈ 3 ದೇಶಗಳಲ್ಲಿರ್ತಕ್ಕಂಥ 6 ಸಮುದಾಯದ ನಾಗರಿಕರು ಆ ದೇಶದಲ್ಲಿ ತಮ್ಮ ಮೇಲೆ ಧಾರ್ಮಿಕ ಕಾರಣಕ್ಕೋಸ್ಕರ ಏನಾದರೂ ದೌರ್ಜನ್ಯ ಆಗ್ತಾ ಇದೆ ಅಂತ ಅನ್ನಿಸಿ ಅಥವಾ ಆಗಬಹುದು ಅಂತ ಅನ್ನಿಸಿ ಭಾರತಕ್ಕೆ ವಲಸೆ ಬಂದಿದ್ರೆ, ಅದರಲ್ಲೂ 2014 ಇಸವಿಗಿಂತ ಮುಂಚೆ ಅವರು ಭಾರತಕ್ಕೆ ವಲಸಿಗರಾಗಿ ಬಂದಿದ್ರೆ ಅವರು ಭಾರತದ ನಾಗರಿಕತ್ವವನ್ನು ಪಡೀಲಿಕ್ಕೆ, ಸಿಟಿಸನ್ಸ್ ಪೌರತ್ವವನ್ನು ಪಡೀಲಿಕ್ಕೆ ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ ಈ ಕಾಯ್ದೆ ಅವಕಾಶವನ್ನು ಮಾಡಿಕೊಡುತ್ತೆ. ಇಲ್ಲಿ ಕನ್ಫ್ಯೂಷನ್ ಎಲ್ಲಾಯಿತು ಜಯಪ್ರಕಾಶ್ ಶೆಟ್ಟರ್, ನೀವು ಹೇಳ್ತಾ ಇದ್ದ ಹಾಗೆ ಅಂತಂದರೆ CAAಗೆ ವಿರೋಧ ಇರೋದು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ, ಅಸ್ಸಾಂ ಒಳಗೊಂಡಂತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ನಲ್ಲಿ CAAಗೆ ವಿರೋಧ ಇತ್ತು. ಯಾಕಂತಂದರೆ ಆ ರಾಜ್ಯಗಳ ಜನರಿಗೆ ಇನ್ ಕೇಸ್ ಈ ಕಾಯ್ದೆ ಅನುಷ್ಠಾನಕ್ಕೆ ಬಂದ್ಬಿಟ್ರೆ ಅವರಿಗೆ ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುವ ಬಾಂಗ್ಲಾದೇಶದಿಂದ ಬರ್ತಾ ಇರುವ